ಓಕೆನಾ? ಸರ್ ಈಗ ಮಂಡ್ಯ ಬಂದ್ ಮಾಡ್ತಿರೋ ವಿಚಾರವಾಗಿ ತಾವು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಸರ್. ಆದ್ರೆ ಈ ವಿಚಾರ ಕ್ಯಾಬಿನೆಟ್ ಮುಂದೆ ಇದೆ. ಬಟ್ ಬಿಜೆಪಿ ಗೌರ್ಮೆಂಟ್ ವಿವಿಯನ್ನು ಆರಂಭ ಮಾಡುವಂತದ್ದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಅನುದಾನವನ್ನು ಮೀಸಲಿಡಬೇಕಾಗಿತ್ತು ಅನ್ನೋದು ಕೂಡ ಚಲುವರಾಯಸ್ವಾಮಿ ಹೇಳಿದ್ದಾರೆ ಸರ್. ಇಲ್ಲಿ ಉಸ್ತುವಾರಿ ಒಂದೇ ನಿಮಿಷ. ಈಗಾಗಲೇ ಕ್ಯಾಬಿನೆಟ್ ಸಬ್ ಕಮಿಟಿ ರೆಕಮೆಂಡ್ ಮಾಡಿದ್ದಾರೆ. ಈ 9 ಯೂನಿವರ್ಸಿಟಿಗಳೇನಿದೆ, ಅಮ್ಮ ಒಂದೇ ನಿಮಿಷ ಇರಲಿ, ಸ್ವಲ್ಪ ಎಲ್ಲ ಆರಾಮಾಗಿ ನಿಂತ್ಕೊಳ್ರಮ್ಮ. 9 ಯೂನಿವರ್ಸಿಟಿಗಳನ್ನು ಮುಚ್ಚಬೇಕು. ಇದು ಫೀಸಿಬಿಲಿಟಿ ಇಲ್ಲ, ಹಣ ನಮ್ಮ ಹತ್ರ ಇದಕ್ಕೆ ಕೊಡೋಕ್ಕೆ ಹಣ ಆಗ್ತಾ ಇಲ್ಲ, ಮತ್ತು ಇಲ್ಲಿ ಎಂಪ್ಲಾಯ್ಮೆಂಟ್ನು ನಿಯೋಜಿಸೋಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ. ಈ ಥರದ್ದೆಲ್ಲ ಹಲವಾರು ರೀಸನ್ಗಳನ್ನು ಕೊಟ್ಟು ವಿಗಳನ್ನು ಮುಚ್ತಾ ಇದೆ. ಅವರ ಮೂಲ ಉದ್ದೇಶ ಇದರಿಂದ ಅಡಗಿರುವಂಥ ಕುತಂತ್ರ ಏನಿದೆ, ಹೌದು, ಏನು 5 ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಅದಕ್ಕೆ ಹಣ ಹೊಂದ್ಸೋಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಅದಕ್ಕೆ ಈ ಥರದ ವಿಗಳಿರ್ಬೋದು, ಬೇರೆ ಬೇರೆ ಎಲ್ಲೆಲ್ಲಿ ಹಣವನ್ನು ಉಳಿಸ್ಬೋದು ಆ ಉಳಿಸೋವಂಥದಕ್ಕೆ ಈ ಮಾಡಿರೋವಂಥ ಒಂದು ಕುತಂತ್ರ ಅಷ್ಟೇ. ಇದು ಅವ್ರ ಹತ್ರ ಪಾಪರಾಗೋಗ್ಬಿಟ್ಟಿದ್ದಾರೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕೋಟಿ ಹಣ ಸಾಲ ಮಾಡ್ತಾ ಇದ್ದಾರೆ. ಕರ್ನಾಟಕದ ಇತಿಹಾಸದಲ್ಲೇ ಯಾರಾದರೂ ಮುಖ್ಯಮಂತ್ರಿ 1 ಲಕ್ಷ ಕೋಟಿ ಸಾಲ ಮಾಡಿರೋ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು. ಅವ್ರಿಗೆ ಇಲ್ಲಿ ವಿದ್ಯೆ ಬೇಕಿಲ್ಲ. ಮಂಡ್ಯದಲ್ಲಿ ವಿದ್ಯಾಭ್ಯಾಸದ ಮಟ್ಟ ಕಡಿಮೆ ಇದೆ, ಚಾಮರಾಜನಗರದಲ್ಲಿ ವಿದ್ಯಾಭ್ಯಾಸದ ಮಟ್ಟ ಕಡಿಮೆ ಇದೆ, ಮೈಸೂರಲ್ಲಿ ಜಾಸ್ತಿ ಇದೆ, ಬೆಂಗಳೂರಲ್ಲಿ ಜಾಸ್ತಿ ಇದೆ, ಉಡುಪಿಯಲ್ಲಿ ಜಾಸ್ತಿ ಇದೆ, ಮಂಗಳೂರಲ್ಲಿ ಜಾಸ್ತಿ ಇದೆ. ಆ ಮಟ್ಟಕ್ಕೆ ಮಂಡ್ಯ ಹೋಗಬೇಕು, ಚಾಮರಾಜನಗರ ಹೋಗಬೇಕು, ಬೇರೆ ಬೇರೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಹೋಗಬೇಕು ಅನ್ನೋದು ಉದ್ದೇಶದಿಂದ ಈ ಯೂನಿವರ್ಸಿಟಿಗಳನ್ನು ಮಾಡಿರೋವಂಥದ್ದು. ಈಗ ಇದನ್ನು ಮುಚ್ಚಾಕ್ತಾ ಇದ್ದಾರೆ. ನಾನು ಸರ್ಕಾರನ ಕೇಳ್ತೀನಿ, ಹಂಗಾರೆ ಬಾರ್ಗಳಲ್ಲಿ ಈಗೆಲ್ಲ ಮುಚ್ಚಾಕ್ತಿರಲ್ಲ, ಯೂನಿವರ್ಸಿಟಿನ ಮುಚ್ಚಾಕೋ ಅಂದರೆ ಆ ಬಿಲ್ಡಿಂಗ್ಗಳೆಲ್ಲ ಏನು ಮಾಡ್ತೀರಾ? ಬಾರ್ಗಳು ಮಾಡಿ, ಒಳ್ಳೆ ಲಾಭ ಬರ್ತದೆ ನಿಮಗೆ. ಬಾರು, ವೈನ್ ಸ್ಟೋರ್ ಎಲ್ಲ ಮಾಡಿ ಒಳ್ಳೆ ಲಾಭ ಬರ್ತದೆ. ಹೆಂಗೋ ಅಬಕಾರಿ ಮಂತ್ರಿ ಹಳೆಯವನ್ನೆಲ್ಲ ಇವಾಗ ರೀಓಪನ್ ಮಾಡ್ತಾ ಇದ್ದಾರಲ್ಲ, ಹಳೆ ಮುಚ್ಚಿರೋ ಇವನ್ನೆಲ್ಲ ರೀಓಪನ್ ಮಾಡಿ ಟೆಂಡರ್ ಕರೆದು ಏನೇನೋ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಹಂಗಾರೆ ನಿಮ್ಮ ಉದ್ದೇಶ ಏನು? ವಿದ್ಯೆ ಕೊಡೋದೋ ಎಣ್ಣೆ ಓಡಿಸೋದೋ? ನಿಮ್ಮದು ಆದಾಯ ದೃಷ್ಟಿಯಲ್ಲಿಟ್ಕೊಂಡು ನೀವು ಯೂನಿವರ್ಸಿಟಿನ ಮುಚ್ಚಿದ್ರೆ ನೆಕ್ಸ್ಟ್ ಆಸ್ಪತ್ರೆಗಳನ್ನ ಮುಚ್ಚಾಕ್ಬಿಡಿ. ಕರ್ನಾಟಕಕ್ಕೆ ಯಾಕೆ ಇಷ್ಟೊಂದು ವಿಗಳು? ಒಂದೇ ಒಂದು ಮಾಡಿಬಿಡಿ, ವಿಶ್ವವಿದ್ಯಾನಿಲಯ ಎಲ್ಲ ಮಾಡ್ತಾರೆ, ಅವರೇ ಮಾಡ್ತಾರೆ. ನಿಮ್ಮ ಪಾಲಿಸಿ ಏನಿದೆಯಲ್ಲ, ವಿಕೇಂದ್ರೀಕರಣ ಮಾಡಬೇಕು, ಹೆಚ್ಚು ಅನುಕೂಲಗಳಾಗಬೇಕು, ವಿದ್ಯಾರ್ಥಿಗಳಿಗೆ ಅನುಕೂಲ. ಈಗ ಮಂಡ್ಯದಲ್ಲಿ ಮಾಡಿದ್ರೆ ಇಲ್ಲಿರೋ ಮಂಡ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತೈತೆ, ಚಾಮರಾಜನಗರ ಅನುಕೂಲ, ಅಲ್ಲಿ ಮೈಸೂರಿಗೆ ಹೋಗೋ ಅಂಥದ್ದು ತಪ್ಪುತ್ತೈತೆ. ಆ ದೃಷ್ಟಿಯಿಂದ ಹಿಂದೆ ನಮ್ಮ ಸರ್ಕಾರ ಇದನ್ನು ಮಾಡಿತ್ತು. ಈಗ ಮುಚ್ಚೋ ಅಂಥದ್ದು ಮಾಡ್ತಾ ಇರೋದು. ನೀವು ಪಾಪರಾಗಿರೋದಕ್ಕೆ ಇದಕ್ಕಿಂತ ಸ್ಪಷ್ಟವಾದಂಥ ಸಾಕ್ಷಿ ಇಲ್ಲ. ನೀವು ಪಾಪರಾಗಿದ್ದೀರಾ, ಆ ಪಾಪರಾಗಿರೋದರ ಮಹಿಮೆಯಿಂದ ಇವತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತಾ ಇದ್ದೀರಾ. ಹೇಳಿ, ತಮ್ಮ ಸರ್ಕಾರದ ಅವಧಿಯಲ್ಲಿ ಏನು ಸ್ಥಾಪನೆ ಆಯಿತು? ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಲ್ಲ, ಹಣವನ್ನು ಮೀಸಲಿಡಲಿಲ್ಲ ಅನ್ನೋಂಥದ್ದು ಕೂಡ ಹೇಳ್ತಾರೆ. ಚಲುವರಾಯಸ್ವಾಮಿ ಈಗ ಮಾತಾಡಿದ್ದಾರೆ ನೋಡಿ. ಅವಾಗ ಅಶ್ವಥ್ ನಾರಾಯಣ ಅವರು ಮಿನಿಸ್ಟ್ರು ಹೋದ, ಇಲ್ಲೇ ಇದ್ದಾರೆ ನನ್ನ ಪಕ್ಕದಲ್ಲಿ, ಅದಕ್ಕೆ ಉತ್ತರ ಹೇಳ್ತಾರೆ. ಅವತ್ತು ಒಂದು ವಿಶ್ವವಿದ್ಯಾಲಯ ಮಾಡಬೇಕಾದ್ರೆ ಈ ಮಂಡ್ಯ ಮಾಡಬೇಕು, ಕೇಂದ್ರ ಸರ್ಕಾರ ಇಲ್ಲಿ ಬೇಕಾಗಿದೆ ಅಂತ ಕೊಟ್ಟಿರುವಂಥದ್ದು. ಕೇಂದ್ರ ಸರ್ಕಾರ ಇಲ್ಲಿ ಅವಶ್ಯಕತೆ ಇದೆ, ಮಂಡ್ಯದಲ್ಲಿ ಮಾಡಲೇಬೇಕು ಅಂತೇಳಿ ಕೊಟ್ಟಿರುವಂಥದ್ದು. ಕೇಂದ್ರ ಸರ್ಕಾರ ಏನು ಇವ್ರ ಥರ ಪಾಪರಾಗಿರೋ ಸರ್ಕಾರನ? ಕೇಂದ್ರ ಸರ್ಕಾರ ಇವ್ರು ಪಾಪರಾಗಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇದಕ್ಕೆ ಹಣನೂ ಕೊಡ್ತಾರೆ, ಅವರೂ ಕೂಡ ಹಣ ಕೊಡ್ತಾರೆ. ಇವ್ರಿಗೆ ಇವತ್ತು ಹಣದ ಕೊರತೆಯಿಂದ ಇದನ್ನು ಮುಚ್ತಾ ಇದ್ದಾರೆ ಹೊರತು ಅವತ್ತಿನ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಕೊಟ್ಟಿದ್ದೀರಿ. ಅವತ್ತು ನೇಮಕಾತಿಗಳು ಎಲ್ಲೆಲ್ಲಿ ಏನು ಸ್ಯಾಂಕ್ಷನ್ ಆಗಿದ್ದ ಪೋಸ್ಟು, ಹೊಸದಾಗಿ ಏನು ಸ್ಯಾಂಕ್ಷನ್ ಕೇಳಿಲ್ಲ ಸರ್ಕಾರನ. ಹಿಂದೆ ಸ್ಯಾಂಕ್ಷನ್ ಆಗಿರೋ ಪೋಸ್ಟು ಕರೆದಿರಲಿಲ್ಲವಲ್ಲ, ಅದನ್ನು ಕರೆದು ಇಲ್ಲಿ ಫಿಲಪ್ ಮಾಡೋವಂಥ ಕೆಲಸವನ್ನು ಮಾಡಿದ್ದೀರಿ. ಬಿಲ್ಡಿಂಗ್ ನಡೀತಾ ಇದೆ. ಈಗ ಮಂಡ್ಯದಲ್ಲಿ ಬಿಲ್ಡಿಂಗ್ ಇಲ್ವಾ? ಎಲ್ಲಿಂದ ಬಂತು ಬಿಲ್ಡಿಂಗು? ಹಣ ಕೊಟ್ಟಿಲ್ಲ ಅಂದರೆ ಮಂಡ್ಯದಲ್ಲಿ ಬಿಲ್ಡಿಂಗ್ ಹೆಂಗೆ ಬಂತು? ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? ಎಷ್ಟು ಕೋಟಿ ಬಂದಿದೆ? ಇಲ್ಲೇ ಇದೇ ರೋಡಲ್ಲೇ, ಮೈನ್ ರೋಡಲ್ಲೇ ಕಟ್ತಾ ಇದ್ದಾರಲ್ಲ, ಇದ್ರ ಹತ್ರ ದೊಡ್ಡ ಒಂದು ಬಿಲ್ಡಿಂಗೇ ಕಟ್ತಾ ಇದ್ದಾರೆ. ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕೊಡದೆ ಪ್ರಾರಂಭ ಮಾಡೋಕ್ಕೆ ಸಾಧ್ಯನಾ? ಎಲ್ಲವನ್ನು ಕೊಟ್ಟೆ ಅವತ್ತಿನ ಸರ್ಕಾರ ಮಾಡಿದ್ದು. ಅದನ್ನು ಮುಂದುವರಿಸೋ ಭಾಗ ನಿಮ್ಮದಷ್ಟೇ.
ಅದನ್ನು ನೀವು ಮಾಡೋದರಲ್ಲಿ ವೈಫಲ್ಯ ಆಗಿದ್ದಾರೆ. ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀರಿ. ಇದನ್ನು ವಿಧಾನಸಭೆಯಲ್ಲೂ ಕೂಡ ನಿಲುವಳಿ ತರೋ ಮುಖಾಂತರ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿ ಇದನ್ನು ತಡೆಯುವಂಥ ಪ್ರಯತ್ನ ಮಾಡ್ತೀರಿ. ಈ ವಿದ್ಯಾರ್ಥಿಗಳ ಪರವಾಗಿ ಎಲ್ಲೆಲ್ಲಿ ಮುಚ್ತಾ ಇದ್ದಾರೆ, ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಹಳೆ ಮೈಸೂರು ಭಾಗ ಎಲ್ಲೆಲ್ಲಿ ಮುಚ್ತಾ ಇದ್ದಾರೆ, ಆ ವಿದ್ಯಾರ್ಥಿಗಳ ಪರವಾಗಿ ನಾವು ಧ್ವನಿ ಎತ್ತಿ ಹೋರಾಟವನ್ನು ಮಾಡ್ತೀವಿ.